ಅಮ್ಮನ ಜೊತೆ ತರಕಾರಿ ಊಟ ಮಾಡಲು ಹೋದ ನನಗೆ ಮಗಳು ಬಿಸಿ ಬಿಸಿ ಬಿರಿಯಾನಿಯನ್ನೇ ಬಡಿಸಿ ಹಬ್ಬದ ಊಟ ಮಾಡಿಸಿದಳು. ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಕೊನೆವರೆಗೂ ಕೇಳಿ. ಅವಳ ಹೆಸರು ನಾಗವೇಣಿ. ನೋಡೋದಕ್ಕೆ ಅವಳು ತುಂಬಾ ಸುಂದರಿ. ಅವಳ ಉದ್ದನೆಯ ಕೂದಲು, ಕೆಂಪು ಕೆನ್ನೆಗಳು, ಗುಲಾಬಿ ತುಟಿಗಳು, ಕೆನ್ನೆಯ ಮೇಲೊಂದು ಮಚ್ಚೆ ಮತ್ತು ಸುಂದರವಾದ ಸೊಂಟ ಎಲ್ಲರನ್ನೂ ಆಕರ್ಷಿಸುತ್ತಿತ್ತು. ಅವಳು ಮಗುವಾಗಿದ್ದಾಗ ಅವಳ ತಂದೆ ತೀರಿಕೊಂಡರು. ಅಂದಿನಿಂದ ಅವಳ ತಾಯಿ ಅವಳನ್ನು ನೋಡಿಕೊಳ್ಳುತ್ತಿದ್ದಾಳೆ. ಕಷ್ಟಪಟ್ಟು ದುಡಿದು ತಂದು ರೂಪಾಯಿಯನ್ನೆಲ್ಲ ಒಂದುಗೂಡಿಸಿ ತನ್ನ ಮಗಳನ್ನು ಚೆನ್ನಾಗಿ ಓದಿಸುತ್ತಿದ್ದಾಳೆ. ಅವಳ ಅಮ್ಮನಿಗೆ ಈಗ ವಯಸ್ಸು ಆಗುತ್ತಿದೆ. ನಾಗವೇಣಿಗೆ 24 ವರ್ಷ. ಅವಳಿಗೆ ಒಬ್ಬ ಚಿಕ್ಕಪ್ಪ ಇದ್ದಾನೆ. ಚಿಕ್ಕಪ್ಪ ಅಂದರೆ ಸ್ವಂತ ಚಿಕ್ಕಪ್ಪ ಅಲ್ಲ, ದೂರದ ಸಂಬಂಧದಲ್ಲಿ ಚಿಕ್ಕಪ್ಪ ಆಗುತ್ತಾನೆ ಅಷ್ಟೇ. ಆದರೆ ಅವನು ನಾಗವೇಣಿಯ ಅಮ್ಮನ ಜೊತೆಗೆ ತುಂಬಾ ಕ್ಲೋಸ್ ಆಗಿ ಇದ್ದಾನೆ. ಎಷ್ಟು ಕ್ಲೋಸ್ ಅಂದರೆ ಅವರಿಬ್ಬರಿಗೂ ಆಸೆಯಾದಾಗ ಇಬ್ಬರು ಜೊತೆಗೆ ಸೇರುತ್ತಾರೆ. ನಾಗವೇಣಿಯ ಚಿಕ್ಕಪ್ಪನ ಹೆಸರು ಸುರೇಂದ್ರ. ಒಂದು ದಿನ ಸಂಜೆ ಸುಮಾರು 7 ಗಂಟೆಗಷ್ಟೇ ಸುರೇಂದ್ರ ನಾಗವೇಣಿಯ ಮನೆಗೆ ಬರುತ್ತಾನೆ. ಆಗ ನಾಗವೇಣಿ ಮನೆಯ ಹೊರಗಡೆ ಇರುವ ಒಂದು ಕುರ್ಚಿಯಲ್ಲಿ ಕುಳಿತುಕೊಂಡು ಓದುತ್ತಿರುತ್ತಾಳೆ. ಅವಳನ್ನು ನೋಡಿ ಸುರೇಂದ್ರ ಕೇಳುತ್ತಾನೆ, ನಾಗವೇಣಿ, ನಿನ್ನ ಅಮ್ಮ ಎಲ್ಲಿದೆ? ಎಲ್ಲೂ ಕಾಣಿಸುತ್ತಿಲ್ಲವಲ್ಲ? ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋದವಳು. ಇನ್ನೂ ಬಂದಿಲ್ಲ. ಎಷ್ಟು ಹೊತ್ತು ಆಗುತ್ತೆ ಏನೋ ಗೊತ್ತಿಲ್ಲ ಚಿಕ್ಕಪ್ಪ ಅಂತ ಹೇಳುತ್ತಾಳೆ. ಸುರೇಂದ್ರ ಹೇಳುತ್ತಾನೆ, ಸರಿ, ನಿನ್ನಮ್ಮ ಬಂದ ಮೇಲೆ ಬರುತ್ತೇನೆ ಎಂದು ಹೊರಡಲು ಸಿದ್ಧಗೊಳ್ಳುತ್ತಾನೆ. ಅವಳ ಉತ್ತರ, ಪರವಾಗಿಲ್ಲ ಚಿಕ್ಕಪ್ಪ, ಕುಳಿತುಕೊಳ್ಳಿ. ನೀವೇನು ಹೊರಗಿನವರು. ನಮ್ಮ ಮನೆಗೆ ಏನೇ ಸಮಸ್ಯೆ ಆದರೂ ನೀವೇ ಬಂದು ನೋಡುವಿರಿ. ನಿಮಗಿಂತ ನಮಗೆ ಇನ್ನಾರು ಮುಖ್ಯ. ನೀವು ಕುಳಿತುಕೊಳ್ಳಿ. ಸರಿ ಎನ್ನುತ್ತಾ ಸುರೇಂದ್ರ ಅವಳ ಪಕ್ಕದಲ್ಲೇ ನಿಂತುಕೊಂಡು ಅವಳನ್ನು ನೋಡುತ್ತಾ ಇರುತ್ತಾನೆ. ಯಾಕೆಂದರೆ ನಾಗವೇಣಿ ಕೆಳಗೆ ಬಗ್ಗಿ ಕುಳಿತು ಬರೆದುಕೊಳ್ಳುತ್ತಿರುತ್ತಾಳೆ. ಅವಳ ಸೌಂದರ್ಯ ಸುರೇಂದ್ರನಿಗೆ ತಕ್ಷಣವೇ ಕಣ್ಣಿಗೆ ಬೀಳುತ್ತದೆ. ಅದು ಕಾಣಿಸುತ್ತಿತ್ತು. ಅದನ್ನು ಕಂಡು ಸುರೇಂದ್ರ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಿರುತ್ತಾನೆ, ಅಬ್ಬಾ, ಈ ಟೈಮಿನಲ್ಲಿ ನಿನ್ನ ಅಮ್ಮ ಇದ್ದಿದ್ದರೆ ತುಂಬಾ ಚೆನ್ನಾಗಿತ್ತು. ಏನೋ ತುಂಬಾ ಆಸೆಯಿಂದ ಬಂದಿದ್ದೆ. ನೋಡಿದರೆ ಅವಳು ಇನ್ನೂ ಬಂದಿಲ್ಲ, ಏನು ಮಾಡೋದು ಅಂತ್ ಯೋಚಿಸುತ್ತಾ ನಾಗವೇಣಿಯ ಕಡೆ ನೋಡುತ್ತಿರುತ್ತಾನೆ. ಆಗ ನಾಗವೇಣಿ ಕೇಳುತ್ತಾಳೆ, ಏನಾಯಿತು ಚಿಕ್ಕಪ್ಪ? ನನ್ನ ಹತ್ತಿರ ಕುಳಿತುಕೊಳ್ಳಿ ಎಂದರೆ ನೀವು ಕುಳಿತುಕೊಳ್ಳುತ್ತಿಲ್ಲ. ಅದನ್ನ ಬಿಟ್ಟು ಸುಮ್ಮನೆ ನನ್ನ ಕಡೆನೇ ದಿಟ್ಟಿಸಿಕೊಂಡು ನೋಡ್ತಾ ಇದ್ದೀರಾ? ಬನ್ನಿ, ನೀವು ಇಲ್ಲಿ ಕುಳಿತುಕೊಳ್ಳಿ. ಸುರೇಂದ್ರ ಉತ್ತರಿಸುತ್ತಾನೆ, ಪರವಾಗಿಲ್ಲ, ನಾನು ಇಲ್ಲಿ ನಿಂತುಕೊಂಡೇ ಇರುತ್ತೇನೆ. ಇಲ್ಲಿ ನಿಂತುಕೊಳ್ಳುವುದು ಒಂದು ರೀತಿಯಲ್ಲಿ ಚೆನ್ನಾಗಿದೆ. ಏನು ಚಿಕ್ಕಪ್ಪ, ಇವತ್ತು ಹೊಸ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ? ನಿಮ್ಮ ನೋಟದಲ್ಲೂ ಏನೋ ಹೇಳಬೇಕು ಅನ್ನೋ ತರ ಇದೆ ಅಂತ ನಾಗವೇಣಿ ಹಾಸ್ಯವಾಗಿ ಹೇಳುತ್ತಾಳೆ. ಅಯ್ಯೋ, ನನ್ನ ನೋಟ ಇರೋದೇ ಹಾಗೆ ಅಂತ ಸಮರ್ಥನೆ ಕೊಡುತ್ತಾನೆ ಸುರೇಂದ್ರ. ಈ ಟೈಮಲ್ಲಿ ನಾಗವೇಣಿ ಅಚಾನಕ್ ಕೇಳುತ್ತಾಳೆ, ನನ್ನ ಅಮ್ಮನ ಜೊತೆ ನಿಮಗೇನು ಕೆಲಸ ಚಿಕ್ಕಪ್ಪ? ಅದನ್ನು ಕೇಳಿದಾಗ ಸುರೇಂದ್ರ ಕಂಗಾಲಾಗಿ ಹೋಗುತ್ತಾನೆ. ಅದೇನಿಲ್ಲ ನಾಗವೇಣಿ, ನಿನ್ನ ಅಮ್ಮ ನನ್ನ ಹತ್ತಿರ ಸ್ವಲ್ಪ ದುಡ್ಡು ಕೇಳಿದ್ದಳು. ಅದನ್ನು ಕೊಟ್ಟು ಹೋಗೋಣ ಅಂತ ಬಂದಿದ್ದೆ ಅಷ್ಟೇ. ಓ ಹಾಗಾ ಚಿಕ್ಕಪ್ಪ, ನೀವು ಏನು ಅಂದುಕೊಳ್ಳಬೇಡಿ. ನಾನು ನಿಮ್ಮ ಹತ್ತಿರ ಒಂದು ಮಾತು ಕೇಳೋಣ ಅಂತಿದ್ದೆ ಎನ್ನುತ್ತಾಳೆ ನಾಗವೇಣಿ. ಪರವಾಗಿಲ್ಲ, ಏನು ಕೇಳಬೇಕು ಅಂದುಕೊಂಡಿದ್ದೀಯೋ ಕೇಳು ಎನ್ನುತ್ತಾನೆ ಸುರೇಂದ್ರ. 1-2 ದಿನಗಳ ಹಿಂದೆ ನೀವು ನಮ್ಮ ಮನೆಗೆ ಬಂದಿದ್ರಿ ಅಲ್ವಾ ಅಂತ ಕೇಳುತ್ತಾಳೆ. ಯಾಕೆ? ನೀನು ಅನುಮಾನಾಸ್ಪದವಾಗಿ ಕೇಳ್ತಾ ಇದ್ದೀಯಾ ಅಂತ ಪ್ರಶ್ನಿಸುತ್ತಾನೆ ಸುರೇಂದ್ರ. ಮೊದಲು ನೀವು ಹೇಳಿ. 2 ದಿನಗಳ ಹಿಂದೆ ನೀವು ನಮ್ಮ ಮನೆಗೆ ಬಂದಿದ್ರಲ್ವಾ ಅಂತ ನಿಶ್ಚಿತವಾಗಿ ಕೇಳುತ್ತಾಳೆ. ಹೌದು, ಬಂದಿದ್ದೆ. ಈಗ ಹೇಳು, ಯಾಕೆ ಆ ರೀತಿ ಕೇಳ್ತಾ ಇದ್ದೀಯಾ ಎನ್ನುತ್ತಾನೆ. ಏನೂ ಇಲ್ಲ, ಆದರೆ ಕೆಲವು ವಾರಗಳಿಂದ ನನ್ನ ಅಮ್ಮ ತುಂಬಾ ಯೋಚನೆಯಲ್ಲಿದ್ದಳು. ನೀವು ಬಂದು ಹೋದ ಮೇಲೆ ಅವಳು ತುಂಬಾ ಸಂತೋಷವಾಗಿದ್ದಾಳೆ. ಅವಳಲ್ಲಿ ಆ ರೀತಿಯ ಬದಲಾವಣೆ ತರುವುದಕ್ಕೆ ನೀವು ಏನು ಮಾಡಿದ್ದೀರಿ ಅಂತ ಕೇಳುತ್ತಾಳೆ ನಾಗವೇಣಿ. ಹೀಗಾಗಿ ತಾನು ಎಲ್ಲಾದರೂ ನಿಜವನ್ನು ನಾಗವೇಣಿಗೆ ಹೇಳಿದರೆ ಅವಳು ತನ್ನ ಬಗ್ಗೆ ಏನು ಅಂದುಕೊಳ್ಳುತ್ತಾಳೋ ಎಂದು ಯೋಚಿಸುತ್ತಾ ನಿಂತುಕೊಂಡಿರುತ್ತಾನೆ ಸುರೇಂದ್ರ. ಏನಾಯ್ತು ಚಿಕ್ಕಪ್ಪ? ನಾನು ಮಾತಾಡ್ತಾ ಇದ್ರೆ ನೀವು ನಿಮ್ಮಷ್ಟಕ್ಕೆ ಏನೋ ಆಲೋಚನೆ ಮಾಡ್ತಾ ಇದ್ದೀರಲ್ಲ ಅಂದಳು ನಾಗವೇಣಿ. ಅದೇನಿಲ್ಲ ಅಂತ ಸ್ವಲ್ಪ ಕಂಗಾಲಾಗಿ ಉತ್ತರಿಸುತ್ತಾನೆ ಸುರೇಂದ್ರ. ಯಾಕೆ ಚಿಕ್ಕಪ್ಪ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಮುಂದುವರಿಸುತ್ತಾಳೆ ಅವಳು. ಅಯ್ಯೋ, ಆದರೆ ಏನೂ ಇಲ್ಲ, ಬೇರೆ ಯಾವುದೋ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ ಅಷ್ಟೇ ಅಂತ ಹೇಳಿ ತಪ್ಪಿಸಿಕೊಳ್ಳಲು ನೋಡುತ್ತಾನೆ ಸುರೇಂದ್ರ. ಹೌದಾ?
ಹಾಗಿದ್ರೆ ನಾನು ಕೇಳಿದ್ದಕ್ಕೆ ನೀವು ಉತ್ತರವೇ ಕೊಡುತ್ತಿಲ್ಲ ಅಂದಳು ನಾಗವೇಣಿ. ನೀನು ಯಾವುದರ ಬಗ್ಗೆ ಕೇಳ್ತಾ ಇದ್ದೀಯಾ ಎಂದು ಕೇಳುತ್ತಾನೆ ಸುರೇಂದ್ರ. ಅವಳು ಹೇಳುತ್ತಾಳೆ, ಅದೇ ಚಿಕ್ಕಪ್ಪ, ನೀವು ನಮ್ಮ ಮನೆಗೆ ಬಂದು ಹೋದ ಮೇಲೆ ನನ್ನ ಅಮ್ಮ ತುಂಬಾ ಸಂತೋಷವಾಗಿದ್ದಾಳೆ. ಅವಳ ಸಂತೋಷಕ್ಕೆ ಕಾರಣ ಏನು? ನೀವು ಏನು ಮಾಡಿದ್ರಿ? ಯಾಕೆ ಚಿಕ್ಕಮ್ಮ ಆ ವಿಷಯ? ನೀನು ಇನ್ನೂ ಚಿಕ್ಕವಳು. ಅದರ ಬಗ್ಗೆ ನಿನಗೆ ಹೇಳಿದ್ರೆ ನೀನು ಕೂಡ ಹಾಗೆ ಆದರೆ ನಿನಗೆ ಕಷ್ಟ ಎನ್ನುತ್ತಾನೆ ಸುರೇಂದ್ರ. ಪರವಾಗಿಲ್ಲ ಚಿಕ್ಕಪ್ಪ, ನನಗೂ ಹೇಳಿ. ನನಗೂ ಅದರ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನೋ ಆಸೆ ಇದೆ ಎನ್ನುತ್ತಾಳೆ ನಾಗವೇಣಿ. ನಾನು ಯಾಕೆ ಹಾಗೆ ಹೇಳ್ತೀನಿ ಅಂತ ಅರ್ಥ ಮಾಡಿಕೋ. ಒಂದು ವೇಳೆ ನಿನಗೆ ಅದು ಗೊತ್ತಾದ್ರೆ ನಿನಗೆ ಪ್ರತಿಕ್ಷಣವೂ ನರಕವಾಗುತ್ತೆ ಎನ್ನುತ್ತಾನೆ. ನೀವು ಹೇಳೋದೇ ಅರ್ಥ ಆಗ್ತಾ ಇಲ್ಲ. ನೀವು ಬಂದು ಹೋದ ಮೇಲೆ ನನ್ನ ಅಮ್ಮ ತುಂಬಾ ಸಂತೋಷವಾಗಿದ್ದಾಳೆ. ಆದರೆ ನೀವು ನೋಡಿದರೆ ಪ್ರತಿಕ್ಷಣ ನರಕವಾಗಿರುತ್ತೆ ಅಂತ ಹೇಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಿಲ್ಲ ಅಂದಳು. ಅದು ಹಾಗಲ್ಲ, ಆ ವಿಷಯನೇ ಹಾಗಿದೆ. ಅದು ನಡೆಯುವಾಗ ತುಂಬಾ ಕಷ್ಟವಾಗುತ್ತೆ. ಆದರೆ ನಮ್ಮ ಆಸೆ ಒಮ್ಮೆ ತೀರಿಸಿಕೊಂಡ ಮೇಲೆ ಸ್ವಲ್ಪ ಸಮಯ ಬಿಟ್ಟು ಮತ್ತೆ ಅದು ಬೇಕು ಅನ್ನಿಸ್ತದೆ ಎನ್ನುತ್ತಾನೆ ಸುರೇಂದ್ರ. ನೀವು ಏನೋ ತುಂಬಾ ಹೊಸದಾಗಿ ಮಾತನಾಡುತ್ತಿದ್ದೀರಿ. ನನಗೆ ಯಾವುದು ಅರ್ಥವಾಗ್ತಾ ಇಲ್ಲ. ಪ್ಲೀಸ್ ನನಗೆ ಆ ಸೀಕ್ರೆಟ್ ಏನು ಅಂತ ಸ್ವಲ್ಪ ಹೇಳಿ ಅಂತ ಒತ್ತಾಯಿಸುತ್ತಾಳೆ ನಾಗವೇಣಿ. ನೀನು ಇಷ್ಟೆಲ್ಲ ಕೇಳಿಕೊಳ್ಳುತ್ತಿದ್ದರೆ ನನಗೆ ಹೇಳಬೇಕು ಅನಿಸುತ್ತಿದೆ. ಆದರೆ ಅದರಲ್ಲೊಂದು ಸಮಸ್ಯೆ ಇದೆ. ಅದರ ಬಗ್ಗೆ ಹೇಳಿದರೆ ನಿನಗೆ ಅರ್ಥ ಆಗೋದಿಲ್ಲ. ಅದನ್ನು ನಾನು ಮಾಡಿಯೇ ತೋರಿಸಬೇಕು ಅಂದ ಚಿಕ್ಕಪ್ಪ. ಒಮ್ಮೆ ನೀವು ಹೇಳಿ ನೋಡಿ ಚಿಕ್ಕಪ್ಪ, ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಅಂದಳು ನಾಗವೇಣಿ. ಸರಿ, ನಿನ್ನಿಷ್ಟ ಅಂತ ಸುರೇಂದ್ರ ಹೇಳಿ ಅವಳಿಗೆ ಎಲ್ಲ ವಿಷಯವನ್ನು ಹೇಳಿದನು. ಆ ದಿನ ಅವರಿಬ್ಬರೂ ಸೇರಿಕೊಂಡು ಏನೆಲ್ಲ ಮಾಡಿದರು ಎಂಬುದನ್ನು ಅವನು ಸ್ಪಷ್ಟವಾಗಿ ವಿವರಿಸಿದನು. ಮೊದಲು ಕೇಳುವುದು ನಿಜಕ್ಕೂ ಕಷ್ಟವಾಗಿತ್ತು. ಆದರೆ ನಂತರ ನಾಗವೇಣಿ ಎಲ್ಲವನ್ನೂ ಆಸಕ್ತಿಯಿಂದ ಕೇಳಿಕೊಂಡಳು. ಎಲ್ಲವನ್ನೂ ತಿಳಿದ ನಂತರ ಅವಳಿಗೂ ಕೂಡ ಒಮ್ಮೆ ಅದನ್ನು ನೋಡಬೇಕು ಅನ್ನಿಸಿತು. ಆದರೆ ಚಿಕ್ಕಪ್ಪನ ಬಳಿ ಅದರ ಬಗ್ಗೆ ಕೇಳುವುದಕ್ಕೆ ಅವಳಿಗೆ ಇಷ್ಟವಾಗಲಿಲ್ಲ, ಧೈರ್ಯವೂ ಬಂದಿಲ್ಲ. ಆದರೂ ಅವಳ ದೇಹ ಬೆವರುತ್ತಿತ್ತು, ಕೈ ಕಾಲುಗಳು ನಡುಗುತ್ತಿದ್ದವು. ಅವಳ ಮನಸ್ಸಿನಲ್ಲಿ ಈ ಹಿಂದೆ ಕಾಣದ ಅನೇಕ ಹೊಸ ಆಸೆಗಳು ಮೂಡುತ್ತಿದ್ದವು. ಚಿಕ್ಕಪ್ಪ, ನನ್ನ ಅಮ್ಮ ನಿನಗೆ ಇಷ್ಟೊಂದು ಇಷ್ಟವಾದಳ? ಅಷ್ಟೊಂದು ಖುಷಿ ಕೊಟ್ಟಳ ಅಂತ ಕೇಳಿದಳು. ಹೌದು ನಾಗವೇಣಿ. ನಿನ್ನ ಅಮ್ಮ ನನ್ನನ್ನು ನೋಡಿಕೊಂಡ ಹಾಗೆ ಇಂದವರೆಗೂ ಯಾರೂ ನನಗೆ ಆ ರೀತಿ ನೋಡಿಕೊಂಡಿರಲಿಲ್ಲ ಎಂದು ಹೇಳಿದನು ಸುರೇಂದ್ರ. ನಿನ್ನಿಂದ ಒಂದು ಮಾತು ಕೇಳುತ್ತೇನೆ, ಆದರೆ ನೀನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು ಅಂದಳು. ಪರವಾಗಿಲ್ಲ, ಏನು ಕೇಳಬೇಕೆಂದುಕೊಂಡಿದ್ದೀಯೋ ಕೇಳು. ನಾನೇಕೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂದು ಉತ್ತರಿಸಿದನು. ಹೇಗೆಂದರೆ ನೀನು ಹೇಳಿದ ಕತೆ ತುಂಬಾ ಚೆನ್ನಾಗಿತ್ತು. ಅದನ್ನು ಕೇಳಿದ ಮೇಲೆ ನನಗೂ ಒಮ್ಮೆ ಅದರ ರುಚಿ ನೋಡಬೇಕು ಅನ್ನಿಸುತ್ತಿದೆ ಅಂದಳು. ನಾನು ಇದಕ್ಕೂ ಮೊದಲು ನಿನಗೆ ಹೇಳಿಲ್ಲವೇ? ನೀನು ಕೇಳಿದರೆ ನೀನು ಕೂಡ ನಮ್ಮಂತೆ ಆಗುತ್ತೀಯೆಂದು. ಸರಿ, ಹೇಗಿದ್ದರೂ ನಿನ್ನ ವಯಸ್ಸು ಕೂಡ ಈಗ ಅಷ್ಟೇ. ನಮಗಿಂತ ನಿನಗೆ ಅದರ ಬಗ್ಗೆ ಜಾಸ್ತಿಯೇ ಹಸಿವಿರುತ್ತದೆ ಎನ್ನುತ್ತಾನೆ. ಆದರೆ ಒಮ್ಮೆ ಅದರ ರುಚಿ ನೋಡಿದರೆ ಮತ್ತೆ ಯಾವತ್ತೂ ಬಿಡುವುದಿಲ್ಲ ಎನ್ನುತ್ತಾನೆ ಸುರೇಂದ್ರ. ಸರಿ, ನನಗೂ ಆ ರುಚಿ ನೋಡಬೇಕು. ನೀವು ನನ್ನ ಹಸಿವು ನೀಗಿಸಲು ಸಿದ್ಧರಾಗಬೇಕು. ನಿಮ್ಮ ಸೇವೆ ಮಾಡಲು ನಾನು ಸದಾ ಸಿದ್ಧವಾಗಿರುತ್ತೇನೆ ಎನ್ನುತ್ತಾಳೆ ನಾಗವೇಣಿ. ಏನು ಅದೃಷ್ಟ ನನ್ನದು. ಒಂದು ಮೀನು ಹಿಡಿಯಲು ಹೋದರೆ ಸಮುದ್ರವೇ ನನ್ನ ಹತ್ತಿರ ಬರುತ್ತಿದೆ. ಒಂದಾದ ಮೇಲೆ ಇನ್ನೊಂದು ಆಫರ್ ಸಿಗುತ್ತಿದೆ ಎಂದು ಸುರೇಂದ್ರ ಖುಷಿಪಡುತ್ತಾನೆ. ತಾಯಿ ಮತ್ತು ಮಗಳು ಇಬ್ಬರೂ ನನಗೆ ಸೇವೆ ಮಾಡಲು ಸಿದ್ಧರಾಗಿದ್ದಾರೆ. ಯಾರಿಗುಂಟು ಈ ಅದೃಷ್ಟ ಅಂತ ತನ್ನೊಳಗೆ ಸಂತೋಷಪಟ್ಟಾನೆ. ಆಗ ಅವನು ನಾಗವೇಣಿಗೆ ಹೇಳುತ್ತಾನೆ, ಇದೀಗ ನಾವು ಅದನ್ನು ಮಾಡಬಹುದಿತ್ತು. ಆದರೆ ಒಂದು ವೇಳೆ ನಿನ್ನ ಅಮ್ಮ ಬಂದರೆ ಏನು ಮಾಡುವುದು ಅಂತ ಕೇಳುತ್ತಾನೆ ಸುರೇಂದ್ರ. ಅವರು ಬಂದರೆ ಏನು ಆಗುತ್ತದೆ? ಅವರು ಈಗಾಗಲೇ ನಿನಗೆ ಸೇವೆ ಕೊಟ್ಟಿದ್ದಾರೆ. ಒಂದು ವೇಳೆ ನಾನು ನಿನಗೆ ಸೇವೆ ಮಾಡುತ್ತಿರುವುದನ್ನು ಅವರು ನೋಡಿದರೆ ಏನು ಮಾಡುತ್ತಾಳೆ ಎಂದು ಕೇಳುತ್ತಾಳೆ ನಾಗವೇಣಿ. ಹಾಗಲ್ಲ ನಾಗವೇಣಿ. ನಿನ್ನ ತಂದೆ ತೀರಿಕೊಂಡಿರುವುದರಿಂದ ನಿನ್ನ ಅಮ್ಮ ನನ್ನ ಜೊತೆ ಆ ರೀತಿ ಮಾಡುವುದು ಒಂದು ಅರ್ಥ ಹೊಂದಿರಬಹುದು. ಆದರೆ ನೀನು ನನ್ನ ಜೊತೆ ಹೀಗೆ ಮಾಡುವುದು ಎಷ್ಟು ಸರಿ ಎಂದು ಯೋಚನೆ ವ್ಯಕ್ತಪಡಿಸುತ್ತಾನೆ. ಒಂದು ವೇಳೆ ಅವಳು ನಮ್ಮನ್ನು ನೋಡಿದರೆ ಎಲ್ಲಿ ಬೇಜಾರಾಗುತ್ತಾಳೋ ಅನ್ನಿಸುತ್ತಿದೆ ಎನ್ನುತ್ತಾನೆ. ಅದಕ್ಕೆ ನಾಗವೇಣಿ ಉತ್ತರಿಸುತ್ತಾಳೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಒಂದು ವೇಳೆ ನಾವಿಬ್ಬರು ಇರೋದನ್ನು ಅಮ್ಮ ನೋಡಿದರೂ ನಾನು ಅವಳಿಗೆ ಏನಾದರೂ ಹೇಳಿ ಸಮಾಧಾನ ಮಾಡುತ್ತೇನೆ. ಈಗಾಗಲೇ ತುಂಬಾ ಲೇಟ್ ಆಗಿದೆ, ಪ್ಲೀಸ್ ನಾವು ಹೋಗೋಣ. ನನಗೆ ತುಂಬಾ ಆಸೆ ಆಗ್ತಾ ಇದೆ.
ಹಾಗಿದ್ದರೆ ಒಂದು ಕೆಲಸ ಮಾಡೋಣ. ನಾವಿಬ್ಬರು ನನ್ನ ಮನೆಗೆ ಹೋಗೋಣ ಎನ್ನುತ್ತಾನೆ ಸುರೇಂದ್ರ. ಏನ್ ಒಳ್ಳೆಯ ಪ್ಲಾನ್ ಹೇಳಿದ್ರೆ ಚಿಕ್ಕಪ್ಪ. ಸರಿ ನಡಿ, ನಾವು ನಿಮ್ಮ ಮನೆಗೆ ಹೋಗೋಣ ಎನ್ನುತ್ತಾಳೆ ನಾಗವೇಣಿ. ಹೋಗೋಣ. ಆದರೆ ನಾವಿಬ್ಬರೂ ಹಸಿವು ತೀರಿಸಿಕೊಳ್ಳುವುದಕ್ಕೆ ತುಂಬಾ ಟೈಮ್ ಆಗುತ್ತದೆ. ಒಂದು ವೇಳೆ ನಿನ್ನ ಅಮ್ಮ ಬಂದ್ರೆ ಏನು ಹೇಳೋದು ಎನ್ನುತ್ತಾನೆ. ಪರವಾಗಿಲ್ಲ, ಈಗ ನಾವು ಸುಮ್ಮನೆ ಇಲ್ಲಿ ಮಾತಾಡುತ್ತಾ ಟೈಮ್ ವೇಸ್ಟ್ ಮಾಡೋದೇ ಬೇಡ. ಅವಳಿಗೆ ನಾನು ಏನಾದರೂ ಹೇಳಿ ಸಮಾಧಾನ ಮಾಡುತ್ತೇನೆ ಎನ್ನುತ್ತಾಳೆ. ಹೀಗೆ ಹೇಳಿಕೊಂಡು ಇಬ್ಬರೂ ಹೊರಡುವ ಕ್ಷಣದಲ್ಲಿ ನಾಗವೇಣಿಯ ಅಮ್ಮ ಕೆಲಸ ಮುಗಿಸಿ ಮನೆಗೆ ಬರುತ್ತಾಳೆ. ಏನ್ ಸುರೇಂದ್ರ, ಈ ಟೈಮಲ್ಲಿ ಬಂದಿದ್ದೀಯಾ? ಅದು ಅಲ್ಲದೆ ನನ್ನ ಮಗಳ ಜೊತೆ ತುಂಬಾ ಹೊತ್ತಿನಿಂದ ಮಾತನಾಡುತ್ತಿದ್ದೆ ಅಂದಳು. ಅದೇ ಅಮ್ಮ, ನೀನೇನೋ ದುಡ್ಡು ಕೊಡಲು ಕೇಳಿದ್ದೆ ಅಲ್ವಾ? ಅದನ್ನು ಕೊಡಲು ಬಂದಿದ್ದರು ಅಂದಳು ನಾಗವೇಣಿ. ಇಲ್ಲಪ್ಪ, ನಾನು ಹಣ ಕೇಳಲಿಲ್ಲ. ಏನ್ ಸುರೇಂದ್ರ, ನಾನು ನಿನ್ನ ಹತ್ತಿರ ದುಡ್ಡು ಕೇಳಿದ್ದೇನಾ ಅಂತ ಕೇಳಿದಳು ನಾಗವೇಣಿಯ ಅಮ್ಮ. ಸುರೇಂದ್ರ ಆ ಮಾತು ಕೇಳಿ ಸ್ವಲ್ಪ ಸಂಕೋಚದಿಂದ, ನಾನು ನಿನ್ನ ಆಸೆ ತೀರಿಸಿಕೊಳ್ಳಲು ಬಂದಿದ್ದೆ ಅನ್ನೋ ಮಾತು ಹೇಳೋದಾಗಿ ಕಂಡುಬರುವ ಸನ್ನೆ ಮಾಡಿ, 2 ದಿವಸ ಹಿಂದೆ ನೀನು ಹಣದ ಅಗತ್ಯವಿದೆ ಅಂತ ಹೇಳಿದ್ದೆ ಅಲ್ಲವೋ? ಅದಕ್ಕಾಗಿ ಬಂದಿದ್ದೆ ಅಂತ ಹೇಳುತ್ತಾನೆ. ಅಮ್ಮನಿಗೆ ಅವನ ಮಾತು ಅರ್ಥವಾಗಿ, ಓ ಹೌದಲ್ವಾ, ನಾನು ನಿನ್ನ ಹತ್ತಿರ ಹಣ ಕೇಳಿದ್ದೆ. ನನಗೆ ಮರೆತೇ ಹೋಗಿತ್ತು. ಕೆಲಸಕ್ಕೆ ಹೋಗಿ ಬಂದು ತುಂಬಾ ಸುಸ್ತಾಗಿದೆ. ಕಾಲು ತೊಳೆದುಕೊಂಡು ಬಾ, ಮನೆ ಒಳಗಡೆ ಹೋಗಿ ಕುಳಿತುಕೊಂಡು ಮಾತನಾಡೋಣ ಅನ್ನುತ್ತಾಳೆ. ಇದೇನಿದು, ಚಿಕನ್ ಬಿರಿಯಾನಿ ತಿನ್ನುವ ಅವಕಾಶ ಸಿಕ್ಕಿತು ಅಂದುಕೊಂಡರೆ ಎಲ್ಲವೂ ಹೋಗಿ ಮತ್ತೆ ತರಕಾರಿ ಊಟ ಮಾಡುವ ಹಾಗಾಯಿತು ಅಲ್ಲ ಅಂತ ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಅವನು ಕೈಕಾಲು ತೊಳೆದುಕೊಂಡು ಮನೆ ಒಳಕ್ಕೆ ಹೋಗುತ್ತಾನೆ. ತನ್ನ ಪ್ಲಾನ್ ನಡೆಯದೆ ಹೋದುದಕ್ಕಾಗಿ ನಾಗವೇಣಿ ತುಂಬಾ ಕೋಪದಲ್ಲಿ ಇರುತ್ತಾಳೆ. ನಾಗವೇಣಿಯ ಅಮ್ಮ ಅವಳನ್ನು ನೋಡಿ, ಏನಮ್ಮ, ಇದುವರೆಗೂ ತುಂಬಾ ಖುಷಿಯಾಗಿ ಇದ್ದವಳು ಈಗ ಯಾಕೆ ಇಷ್ಟು ಕೋಪದಲ್ಲಿದ್ದೀಯಾ ಅಂತ ಕೇಳುತ್ತಾಳೆ. ನೀನು ಮಾತ್ರ ಚೆನ್ನಾಗಿ ಊಟ ಮಾಡಬಹುದಾ? ನಾನು ಮಾತ್ರ ಏನು ಮಾಡಬಾರದಾ? ಸರಿಯಾಗಿ ಇವನ ಜೊತೆ ಊಟ ಮಾಡುವ ಎಲ್ಲಾ ಪ್ಲಾನ್ ಮಾಡ್ತಾ ಇದ್ದೆ. ಆ ಟೈಮಿಗೆ ನೀನು ಬಂದು ಎಲ್ಲವೂ ಹಾಳು ಮಾಡಿದೆ. ಕೋಪ ಬರದೇ ಇನ್ನೇನಾಗುತ್ತೆ ಅಂತ ಮನಸ್ಸಲ್ಲೇ ಬೈದುಕೊಳ್ಳುತ್ತಾ, ಏನಿಲ್ಲ ಅಮ್ಮ ಅಂತ ಕೃತಕವಾಗಿ ನಗುತ್ತಾಳೆ. ಅವಳು ಕೋಪದಲ್ಲಿರುವುದನ್ನು ನೋಡಿದ ಸುರೇಂದ್ರ, ನಾಗವೇಣಿಗೆ ಊಟ ಮಾಡುವ ತುಂಬಾ ಆಸೆಯಿದೆ ಅನ್ನಿಸುತ್ತಿದೆ. ನಾನು ಇಲ್ಲೇ ಇದ್ದರೆ ಕಷ್ಟ, ಮೊದಲು ಇಲ್ಲಿಂದ ದೂರ ಹೋಗಬೇಕು ಅಂತ ಯೋಚಿಸಿ, ಸರಿ ನಾಗವೇಣಿ, ನಾನಿನ್ನು ಮನೆಗೆ ಹೋಗುತ್ತೇನೆ ಅಂತ ಅವಳಿಗೆ ಸನ್ನೆ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ನಾಗವೇಣಿಗೆ ಅವನ ಮಾತು ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಸರಿ ಚಿಕ್ಕಪ್ಪ, ನೀವು ಹೋಗಿ ಬನ್ನಿ ಅನ್ನುತ್ತಾಳೆ. ಸ್ವಲ್ಪ ಹೊತ್ತು ಬಿಟ್ಟು ಮನೆಯ ಹಿಂಭಾಗದ ಬಾಗಿಲಿನಿಂದ ಹೊರಟು ಸುರೇಂದ್ರನ ಮನೆಗೆ ಹೋಗುತ್ತಾಳೆ. ಅಲ್ಲಿ ಅವನ ಜೊತೆ ತನ್ನ ಹಸಿವನ್ನು ತೀರಿಸಿಕೊಳ್ಳುತ್ತಾಳೆ. ಈ ವಿಷಯ ನಾಗವೇಣಿಯ ಅಮ್ಮನಿಗೆ ತಿಳಿಯುವವರೆಗೂ ಪ್ರತಿದಿನ ಅವರು ಹೀಗೆ ಎಲ್ಲವನ್ನೂ ಗುಟ್ಟಿನಲ್ಲಿ ನಡೆಸಿದರು. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ.